ನಮಸ್ತೆ ಗೆಳೆಯರೇ, ಗಾಯತ್ರಿ ಗಾಯು ಲಾಗ್ಸ್ಗೆ ಸ್ವಾಗತ. ನಾವು ಬೆಟ್ಟ ಎಲ್ಲ ಹತ್ಕೊಂಡು ತಿರುಮಲಗೆ ಬಂದ್ವಿ. ನಾವು ಬಸ್ ಸ್ಟಾಪ್ ಹತ್ರ ಇದ್ದರೆ ಅದು ತಿರುಪತಿ, ಬೆಟ್ಟ ಹತ್ಕೊಂಡು ಮೇಲೆ ಬಂದರೆ ಅದು ತಿರುಮಲ. ರೂಮ್ಗಳನ್ನೆಲ್ಲ ನೋಡಿದ್ವಿ, ಬಟ್ ನಮ್ಗೆ ಯಾವುದೇ ರೂಮ್ಗಳು ಸಿಕ್ಕಿಲ್ಲ. ಅಲ್ಲಿ ನಾವು ಹೋಗೋಕ್ಕೆ ಮುಂಚೆನೇ ರೂಮ್ಸ್ಗಳನ್ನ ಬುಕ್ ಮಾಡಬೇಕು, ಒಂದು ವಾರ ಆ ಥರ ಮುಂಚೆನೇ ಬುಕ್ ಮಾಡಬೇಕು, ಇಲ್ಲಾಂದರೆ ರೂಮ್ಗಳು ಯಾವುದೂ ಸಿಕ್ಕಲ್ಲ. ಅಲ್ಲಿರೋ ರೂಮ್ಸ್ಗಳೆಲ್ಲ ಫ್ರೀನೇ, ಎಲ್ಲ ಗೌರ್ಮೆಂಟ್ದಂತೆ. ಬಟ್ ಆದರೆ ಇಲ್ಲಿಂದ ಬುಕ್ ಮಾಡ್ಕೊಂಡೇ ಹೋಗಬೇಕು. ನಾವು ಅಲ್ಲೇ ಹೋಗಿ ನೋಡ್ತೀವಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ. ಯಾರಾನ ಹೋಗಬೇಕು ಅಂದ್ಕೊಂಡಿದ್ರೆ ನೀವು ಮುಂಚಿತವಾಗೇ ರೂಮ್ನ ಬುಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ನಾವು ಲಾಕರ್ಸಲ್ಲೇ ಇದ್ವಿ. ಲಾಕರ್ಸು ಕೂಡ ಫ್ರೀನೇ, ಆಧಾರ್ ಕಾರ್ಡ್ ಕೊಟ್ಟರೆ ಅಲ್ಲೇ ಲಾಕರ್ಸ್ಗಳು ಸಿಕ್ಕತ್ತೆ. ನಾವು ಅಲ್ಲೇ ಕೂಡ ಸ್ಟೇ ಮಾಡ್ಬೋದು. ನಾವು ಎಷ್ಟು ದಿನ ಅಲ್ಲಿರ್ತೀವೋ ಅಲ್ಲಿವರೆಗೂ ಅದು ಅಲ್ಲೇ ಇರ್ಬೋದು, ಲಾಕರಲ್ಲೇ ನಾವು. ಮತ್ತು ಊಟದ ವ್ಯವಸ್ಥೆನೂ ಕೂಡ ಅಲ್ಲೇ ಇರುತ್ತೆ. ಅಲ್ಲೇ ಊಟ ಮಾಡಿಕೊಂಡು ನಾವು ಎಲ್ಲ ದೇವಸ್ಥಾನಕ್ಕೆ ಎಲ್ಲೆಲ್ಲಿ ಹೋಗ್ಬೇಕೋ ಹೋಗಿ ವಾಪಸ್ ಅಲ್ಲೇ ಬರ್ಬೋದು. ಮತ್ತು ಬ್ರೆಶೀಟ್ಗಳು ಕೂಡ ಅವರು ಒಂದೊಂದು ಕೊಡ್ತಾರೆ, ಇಲ್ಲ ಅಂತ ಅಂದರೆ. ಆದರೆ ಯಾವುದಕ್ಕೂ ನಾವು ಬ್ರೆಶೀಟ್ಗಳನ್ನೆಲ್ಲ ತೊಗೊಂಡು ಹೋಗಬೇಕಾಗತ್ತೆ. ಒಂದೊಂದೇ ಕೊಡೋದ್ರಿಂದ ಮಕ್ಕಳು, ವಯಸ್ಸಾದವರು ಆ ಥರ ಎಲ್ಲ ಇದ್ದರೆ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ಮತ್ತು ನಮಗೂ ಕೂಡ ಕಷ್ಟ ಆಗೇ ಆಗುತ್ತೆ. ಯಾಕಂದರೆ ಅವ್ರು ಒಂದು ಕೊಡೋದ್ರಿಂದ ನಮಗೆ ಹೊತ್ಕೊಳ್ಳೋಕೆ ಮಾತ್ರ ಆಗುತ್ತೆ, ಆಗೋದಿಲ್ಲ. ಅದರಿಂದ ಒಂದು ಎಕ್ಸ್ಟ್ರಾ ಚಾಪೆ ಆ ಥರ ಏನಾದರೂ ನಾವು ತೊಗೊಂಡು ಹೋಗಲೇಬೇಕಾಗತ್ತೆ ಕಂಪಲ್ಸರಿ. ನಮ್ಗೆ ಗೊತ್ತಿಲ್ಲದೆ ಇರೋ ಕಾರಣ ನಾವು ಇದು ಮಿಸ್ ಮಾಡಿದ್ವಿ. ಆದರೆ ಮಗು ಇತ್ತು ಅನ್ನೋದಕ್ಕೋಸ್ಕರ ನಮಗೆ 2 ಕೊಟ್ಟಿದ್ದರು. ಬಟ್ ಎಲ್ಲರಿಗೂ 2 ಕೊಡಲ್ಲ, ಬೇರೆಯವರು ಕೇಳಿದ್ರು ಕೊಡಲ್ಲ ಅಂತಲೇ ಹೇಳಿದ್ರು. ಅದಾದಮೇಲೆ ಎಲ್ಲ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು 5 ಗಂಟೆಗೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಸ್ವಲ್ಪ ಫೋಟೋಸ್ಗಳೆಲ್ಲ ತೆಗಿತಾಯಿದ್ರು, ನಮ್ಮದು ಕೂಡ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಷ್ಟೊತ್ತಿಗೆ ನಮಗೆ 9 ಗಂಟೆಗೆ ಕೊಟ್ಟಿದ್ದು ಟೈಮಿಂಗ್ಸು. ಎಲ್ಲರೂ 7 ಗಂಟೆಗೆ ಹೋಗಿ ಅಂದರು. ನಾವು ಮುಂಚಿತವಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಫ್ರೀ ಬಸ್ಗಳು ಸಿಕ್ಕತ್ತೆ. ಅದು ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನಾವು ಅಲ್ಲಿಗೆ ಬಸ್ಗೆ ಅಂತ ಹೋಗ್ತಾಯಿದ್ವಿ. ಅಷ್ಟೊತ್ತಿಗೆ ರೋಡಲ್ಲಿ ಯಾರೋ ಸಿಕ್ಕಿ, ಮಗು ಇದೆ, ನೀವು ಯಾಕೆ ಹಂಗೆ ಹೋಗ್ತೀರಾ, ನಾವು ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಕರ್ಕೊಂಡೋಗಿ ಅವರೇ ಪಂಚೆ ಎಲ್ಲ ಏನೋ ಕೊಡಿಸಿದ್ರು. ಯಾರನ್ನ ದೇವಸ್ಥಾನಕ್ಕೆ ಹೋಗೋಂಗಿದ್ರೆ ಪಂಚೆ ಕೂಡ ತೊಗೊಂಡೇ ಹೋಗಿ. ಮತ್ತು ಅವರೇ ಪಂಚೆ ಎಲ್ಲ ಕೊಡಿಸಿ ನಮ್ಮನ್ನ ಅಲ್ಲಿ ಕರ್ಕೊಂಡೋದ್ರು. ಮಗು ಇದೆ ಅಂತ ನಾವು ತೋರಿಸ್ಕೊಂಡು ಹೋದ್ವಿ. ಆಮೇಲೆ ಆಧಾರ್ ಕಾರ್ಡು ಕೂಡ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ, ಯಾರಿಗಾದರೂ ಅಷ್ಟೇ. ಆಮೇಲೆ ಅಲ್ಲೋದ್ಮೇಲೆ ಮಗು ಇದೆ ಅಂತ ಕೇಳಿದ್ದಕ್ಕೆ ಮಗುನ ಸರಿ ಅಂತ ಅಂದ್ಬಿಟ್ಟು ಬಿಟ್ಟರು. ಅಲ್ಲಿ ಚೆಕಿಂಗ್ಸ್ ಇರುತ್ತೆ, ತುಂಬಾ ಚೆಕಿಂಗ್ಸ್ ಇರುತ್ತೆ. ಫೋನ್ಗಳೆಲ್ಲ ಯಾವುದೂ ಕೂಡ ತೊಗೊಂಡು ಹೋಗೋಂಗೇ ಇಲ್ಲ. ಒಳಗಡೆ ಹೋದ್ಮೇಲೆ ಏನೂ ಕೂಡ ಯೂಸ್ ಮಾಡೋಂಗಿಲ್ಲ. ಆ ಲೈನಲ್ಲಿ ಬರೀ 1 ವರ್ಷದ ಕೆಳಗಡೆ ಇರೋಂಥ ಮಕ್ಕಳುಗಳು ಮತ್ತು VIPs ಯಾರನ್ನ ಇದ್ದರೆ ಅವರು, ತಿರ್ಗಾ ಇನ್ನೂ ಬೇರೆ ಬೇರೆ ಎಲ್ಲ ಇದೆ, ಅವ್ರು ಯಾರ್ಯಾರನೋ ಬಿಡ್ತಾರೆ. ಜೊತೇಲಿ ನಮ್ಮ ಮಗು ಕೂಡ 1.5 ವರ್ಷ ಆಗಿತ್ತು ಆಲ್ರೆಡಿ. ಬಟ್ ಆದರೂ ಕೂಡ ಬಿಟ್ಟರು, ಸರಿ ಹೋಗಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅಲ್ಲಿ ನಾವು ದರ್ಶನ ಮಾಡ್ಕೊಂಡ್ವಿ. ನಾವು ಅಲ್ಲಿ ಅರ್ಧ ಭಾಗದಿಂದ ಹೋಗಿನೇ ನಾವು ದರ್ಶನಕ್ಕೆ 2 ಅವರ್ ಆಯಿತು. ಇನ್ನು ಫುಲ್ಲಿಂದ ಬರೋರ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತೆ. ತುಂಬ 8 ಅವರು 9 ಅವರು ಆ ಥರ ಎಲ್ಲ ನಡಿಬೇಕಂತೆ. ನಮಗಂತೂ ಸ್ವಲ್ಪ ಖುಷಿನೇ ಆಯಿತು, ಬೇಗ ದರ್ಶನ ಆಯಿತು ಅಂತ ಅಂದ್ಬಿಟ್ಟು. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ಊಟ ಮಾಡಿಕೊಂಡು, ದೇವಸ್ಥಾನದ್ದು ಕಲ್ಯಾಣಿ ಮಾತ್ರ ತುಂಬಾ ಚೆನ್ನಾಗಿತ್ತು, ದೊಡ್ಡದಾಗಿ ನೋಡೋಕ್ಕೆ ಮಾತ್ರ ತುಂಬಾ ಸುಂದರವಾಗಿತ್ತು. ದೇವ್ರದ್ದು ಪ್ರಸಾದ ಲಡ್ಡು ತೊಗೊಂಡು ಬಂದ್ವಿ. ಲಡ್ಡುಗೂ ಕೂಡ ಎಂಟ್ರಿ ಟಿಕೆಟ್ ಕಂಪಲ್ಸರಿ ಇರಬೇಕು. ಎಂಟ್ರಿ ಟಿಕೆಟ್ ಇಲ್ಲ ಅಂದರೆ ಲಡ್ಡು ಸಹ ಕೊಡಲ್ಲ ಅಲ್ಲಿ. ಆಮೇಲೆ ಲಡ್ಡು ತೊಗೊಂಡು ನಮ್ಮ ಲಾಕರ್ಗೆ ಹೊರಟ್ವಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ತಿರುಪತಿ ದೇವಸ್ಥಾನನ ಅಂದರೆ ಆ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ತಿರುಪತಿ ದೇವಸ್ಥಾನನ ಕಟ್ಟಿದ್ದು ತೊಂಡಮಾನ್ ಚಕ್ರವರ್ತಿ ಅನ್ನೋರಂತೆ. ಇವ್ರು ಬಂದು ಆಕಾಶರಾಜನ ತಮ್ಮ ಅಂತೆ. ಈಗ ಆಕಾಶರಾಜ ಬಂದು ಪದ್ಮಾವತಿಯವರ ಅಪ್ಪ. ವೆಂಕಟೇಶ್ವರ ಸ್ವಾಮಿಯವರ ಚಿಕ್ಕ ಮಾವ ಕಟ್ಟಿದಂಥ ದೇವಸ್ಥಾನ. ಲಾಕರ್ಗೆ ಹೋಗಿ ಅಲ್ಲೇ ಎಲ್ಲ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು, ಮತ್ತು ನಾವು ಅಲ್ಲಿ ಪ್ಲ್ಯಾನ್ ಏನು ಇರಲಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅಲ್ಲಿಗೆ ಹೋದ್ಮೇಲೆ ಹೆಂಗೂ ಬಂದಿದ್ದೀವಲ್ಲ, ಒಂದೇ ಸತಿ ಎಲ್ಲ ದೇವಸ್ಥಾನಗಳನ್ನೂ ನೋಡ್ಕೊಂಡು ಹೋಗೋಣ ಅಂತ ಆವಾಗ ಪ್ಲ್ಯಾನ್ ಮಾಡಿದ್ವಿ. ಅದರಿಂದ ನಾವು ಬಟ್ಟೆನೂ ಕೂಡ ಏನೂ ಸರಿಯಾಗಿ ತೊಗೊಂಡು ಹೋಗಿರಲಿಲ್ಲ, ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಮಳೆನೂ ಕೂಡ ಬರ್ತಾಯಿತ್ತು, ಹೆಂಗಪ್ಪ ಅಂದ್ಕೊಂಡ್ವಿ. ಅದಕ್ಕೆ ಇಲ್ಲಾಂದರೆ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಮಳೆ ಬರ್ತಾಯಿದೆ ಅನ್ನೋದಕ್ಕೋಸ್ಕರ ವ್ಯಾನಲ್ಲಿ ಹೋದ್ವಿ. ಇಲ್ಲಿ ವ್ಯಾನಲ್ಲಿ ಒಬ್ರಿಗೆ 200 ರೂಪಾಯಿ ಇಸ್ಕೊಂಡ್ರು. ಬಟ್ ನಮಗೆ ಮೋಸನೇ ಆಯಿತು ಅಂತಲೇ ಹೇಳ್ಬೋದು. ಬಸ್ಸಲ್ಲಾಗಿದ್ದರೆ ಒಬ್ರಿಗೆ 120 ರೂಪಾಯಿ. 120 ರೂಪಾಯಲ್ಲಿ ನಾವು ಎಷ್ಟೊತ್ತವರೆಗೂ ಬೇಕಾದರೂ ದೇವಸ್ಥಾನದಲ್ಲಿ ಇರ್ಬೋದಿತ್ತು. ಯಾರನ್ನ ಹೋಗಬೇಕು ಅಂದ್ಕೊಂಡ್ರೆ ಬಸ್ಸಲ್ಲೇ ಹೋಗಿ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಬೋದು. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಮದುವೆ ಮಂಟಪ. ಇಲ್ಲೇ ಅಂತೆ ಶ್ರೀನಿವಾಸನಿಗೂ ಮತ್ತು ಪದ್ಮಾವತಿ ತಾಯಿಗೂ ಮದುವೆ ಆದಂಥ ಜಾಗ ಇದೆ. ಆಮೇಲೆ ನಾವು ಇಲ್ಲಿಂದ ಆಕಾಶಗಂಗಾಗೆ ಹೊರಟ್ವಿ. ಆಕಾಶಗಂಗಾ ಅಂತ ಹೆಸರು ಮತ್ತು ಆಕಾಶಗಂಗಾ ತೀರ್ಥ ಇಲ್ಲಿಗೆ ಹೆಂಗೆ ಬಂತು ಅಂದರೆ,
ತಿರುಮಲನ್ ಅಂಬಿಯವರು ಪ್ರತಿದಿನ ದೇವ್ರಿಗೆ ಅವರೇ ಅಭಿಷೇಕ ಮಾಡ್ತಾ ಇದ್ದಿದ್ದು. 3 ಮೈಲಿಯಿಂದ ನೀರನ್ನ ತೊಗೊಂಡು ಬಂದು ಅಭಿಷೇಕ ಮಾಡ್ತಾಯಿದ್ರು ವೆಂಕಟೇಶ್ವರ ಸ್ವಾಮಿಯವ್ರಿಗೆ. ಅದೇ ರೀತಿಲೇ ಒಂದು ದಿನ ನೀರು ತೊಗೊಂಡು ಬರಬೇಕಾದ್ರೆ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತಂತೆ, ಅಭಿಷೇಕದ ಟೈಮು. ಕಾಡಿನಲ್ಲಿ ನಡ್ಕೊಂಡು ಬರಬೇಕಾದ್ರೆ ಒಬ್ಬ ಬೇಟೆಗಾರ ಸಿಗ್ತಾನೆ. ಅಜ್ಜ ನೀರು ಕೊಡು ಅಜ್ಜ ಅಂತ ಕೇಳ್ತಾನೆ. ಆದರೆ ತಿರುಮಲನ್ ಅಂಬಿಯವರು ತಲೆನ ಕೆಡಿಸ್ಕೊಳ್ಳೋದಿಲ್ವಂತೆ. ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, ಅಭಿಷೇಕದ ಟೈಮು ಅಂದ್ಬಿಟ್ಟು ಅವರು ಏನೂ ತಲೆ ಕೆಡಿಸ್ಕೊಂಡಲ್ಲೇ ಸುಮ್ಮನೆ ಮುಂದೆ ಹೊರ್ಟೋಗ್ತಾ ಇರ್ತಾರೆ. ಆವಾಗ ಈ ಬೇಟೆಗಾರ ಏನು ಮಾಡ್ತಾನೆ ಅಂದರೆ ಹಿಂದ್ಗಡೆಯಿಂದ ಅವ್ನ ಬಾಣ ಇರುತ್ತಲ್ಲ ಅದರಿಂದ ಹೊಡಿತಾನಂತೆ. ಆಗ ಮಡಕೆ ಒಡೆದೋಗುತ್ತೆ. ಆವಾಗ ತಿರುಮಲನ್ ಅಂಬಿಯವ್ರಿಗೆ ತುಂಬಾ ಕೋಪ ಬರುತ್ತೆ. ಇವಾಗಲೇ ಸ್ವಾಮಿಯವ್ರಿಗೆ ಲೇಟ್ ಆಗಿದೆ ಅಭಿಷೇಕಕ್ಕೆ, ನೀನು ನೋಡಿದ್ರೆ ಮಡಕೆ ಒಡೆದಾಕ್ತೆ, ಇವಾಗ ನೀರಿಲ್ಲ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಆ ಬೇಟೆಗಾರ ಹೇಳ್ತಾನೆ, ಅಜ್ಜ ನೀವು ಬೇಜಾರು ಮಾಡ್ಕೊಳ್ಬೇಡಿ, ಬನ್ನಿ ನಾನು ನೀರಿರೋ ಕಡೆ ಹತ್ರದಲ್ಲೇ ನೀರಿದೆ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಫುಲ್ಲು ಏನೂ ನೀರು ಇರೋದಿಲ್ಲ, ಬರೀ ಬಂಡೆಗಳೇ ಇರುತ್ತೆ. ಆವಾಗ ಅಜ್ಜಂಗೆ ಇನ್ನೂ ಕೋಪ ಬರುತ್ತೆ. ಇಲ್ಲೆಲ್ಲಿ ನೀರಿದೆ, ನೀನು ಯಾಕೆ ಸುಳ್ಳು ಹೇಳಿ ಹಿಂಗೆ ಕರ್ಕೊಬಂದೆ, ಇವಾಗಲೇ ಲೇಟ್ ಆಗಿದೆ ಅಂತ ಅಂದಾಗ, ಇರಿ ಅಜ್ಜ ನೀರು ಬರುತ್ತೆ ಅಂದ್ಬಿಟ್ಟು ಅವನ ಹತ್ರ ಇದ್ದಂಥ ಬಾಣದಿಂದ ಕಲ್ಲು ಬಂಡೆಗೆ ಗುರಿ ಮಾಡಿ ಹೊಡೆದಾಗ ಅಲ್ಲಿಂದ ನೀರು ತುಂಬಾ ಜೋರಾಗಿ ಅಲ್ಲಿಂದ ನೀರು ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬೇಟೆಗಾರ ಇದು ಆಕಾಶ ಗಂಗಾ ಅಂತ ಅಲ್ಲೇ ಅದಕ್ಕೆ ನಾಮಕರಣ ಮಾಡಿ ಮತ್ತು ತಿರುಮಲನ್ ಅಂಬಿಯವರಿಗೆ ಹೇಳ್ತಾನಂತೆ, ನಿಮ್ಮ ಸ್ವಾಮಿಗೆ ಪ್ರತಿದಿನ ಇದೇ ನೀರಿಂದನೇ ಅಭಿಷೇಕ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಾಯ ಆಗೋಗ್ತಾನಂತೆ. ತಿರುಮಲನ್ ಅಂಬಿಯವರು ದೇವಸ್ಥಾನಕ್ಕೆ ನೀರನ್ನು ತೊಗೊಂಡೋದ್ಮೇಲೆ ಸನ್ನಿಧಿಗೆ ಹೋದ್ಮೇಲೆ ಅಲ್ಲಿ ಗೊತ್ತಾಗುತ್ತಂತೆ ಬೇಟೆಗಾರನ ರೂಪದಲ್ಲಿ ಬಂದಿದ್ದು ಸಾಕ್ಷಾತ್ ಆ ವೆಂಕಟೇಶ್ವರ ಸ್ವಾಮಿನೇ ಅಂತ. ಇವತ್ತಿಗೂ ಕೂಡ ಅದೇ ಆಚಾರನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮತ್ತೆ ನಾನು ಬೇರೆ ಯಾವ ದೇವಸ್ಥಾನಕ್ಕೆ ಹೋದೆ ಮತ್ತು ಆ ದೇವ್ರದ್ದು ಕೆಲವೊಂದು ವಿಷಯಗಳು ಅದ್ರ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮಗೆ ನಾನು ಹೇಳಿರೋಂಥ ಕಥೆಯಲ್ಲಿ ಬೇರೆ ಏನಾನ ಮಿಸ್ ಮಾಡಿದ್ದೀನಾ ಅಥವಾ ಬೇರೆ ಏನಾನ ಸ್ಟೋರಿ ಇದೆಯಾ ಅದು ಕೂಡ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ, ನಾನು ತಿಳ್ಕೊಳ್ತೀನಿ. ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.